ಈ 4 ಸೂಪರ್ ಫುಡ್ ನೀವು ತಿನ್ನೋದ್ರಿಂದ ಅದೇ ತಿಂಗಳು ನಿಮಗೆ ಗರ್ಭ ನಿಲ್ಲುತ್ತೆ. ಹೌದು, ನೀವು ಕೇಳ್ತಾ ಇರೋದು ನಿಜ. ಇನ್ ಕೇಸ್ ನೀವು IUI ಮಾಡಿಸ್ತಿದ್ದೀರಾ, ಇಲ್ಲ IVF ಮಾಡಿಸ್ತಿದ್ದೀರಾ, ಇಲ್ಲ ನ್ಯಾಚುರಲ್ ಆಗಿ ಬೇಬಿ ಪ್ಲಾನ್ ಮಾಡ್ತಿದ್ದೀರಾ, ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ಈ ಸೂಪರ್ ಫುಡ್ ಅನ್ನ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ. ನಾಟ್ ಓನ್ಲಿ ಎಗ್ ಗ್ರೋತ್, ಇಂಪ್ಲಾಂಟೇಶನ್ ಆಗದೇನೆ ಎಷ್ಟೋ ಜನ ಮಹಿಳೆಯರು ಸಫರ್ ಮಾಡ್ತಾ ಇರ್ತಾರೆ. ಅಂತವರಿಗೆ ಅವರ ಇಂಪ್ಲಾಂಟೇಶನ್ ಸಕ್ಸಸ್ಫುಲ್ ಮಾಡಿಕೊಂಡು ಗರ್ಭಿಣಿ ಆಗ್ಬೇಕು ಅಂದ್ರೆ ಈ ಫುಡ್ ಅನ್ನ ನೀವು ಡೈಲಿ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು. ನಿಮ್ಮ ಗರ್ಭಗೋಡೆಯ ಬೆಳವಣಿಗೆಯನ್ನ ಮಾಡೋದ್ರ ಜೊತೆಗೆ ಗರ್ಭದಲ್ಲಿ ತುಂಬಾ ಒಳ್ಳೆ ರೀತಿ ಬ್ಲಡ್ ಸಪ್ಲೈ ಆಗುವಂತೆ ಮಾಡುತ್ತೆ. ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಇಡುತ್ತೆ, ಸೊ ದಟ್ ನಿಮ್ಮ ಬೇಬಿ ಬಂದು ಬೇಗ ಗರ್ಭದ ಒಳಗಡೆ ಇಂಪ್ಲಾಂಟ್ ಆಗಲಿ, ಅಳವಡಿಕೆ ಆಗಲಿ ಅಂತ. ಓವರ್ ಆಲ್ ನಿಮಗೆ ಹೆಲ್ದಿ ಪ್ರೆಗ್ನೆನ್ಸಿ ಆಗಬೇಕು ಅಂದ್ರೆ ಇದನ್ನ ನೀವು ಮಿಸ್ ಮಾಡೋ ಹಾಗೆ ಇಲ್ಲ. ಹಾಗಾದ್ರೆ ಯಾವುದು ಅದು ಸೂಪರ್ ಫುಡ್ಸ್ ಅಂತ ಹೇಳೋದಾದ್ರೆ ಸೀಡ್ಸ್. ಹೌದು, ನಾನು ಮಾತಾಡ್ತಿರೋದು ಸೀಡ್ ಸೈಕ್ಲಿಂಗ್ ನ ಬಗ್ಗೆ. ಪೀರಿಯಡ್ ಆದ 1ನೇ ದಿನದಿಂದ 14ನೇ ದಿನದ ತನಕ ಪಂಪ್ಕಿನ್ ಸೀಡ್ಸ್ ಹಾಗೆ ಫ್ಲಾಕ್ಸ್ ಸೀಡ್ಸ್ ಅನ್ನ ಪೌಡರ್ ಮಾಡಿ ನೀವು ತಗೊಳ್ಬೇಕಾಗತ್ತೆ. ಹಾಗೆ 14ನೇ ದಿನದಿಂದ 28 ದಿನಗಳಲ್ಲಿ ನೀವು ಸನ್ಫ್ಲವರ್ ಸೀಡ್ಸ್ ಹಾಗೆ ಸೆಸಮೆ ಸೀಡ್ಸ್ ಅನ್ನ ತಗೊಳ್ಬೇಕಾಗತ್ತೆ. ಈ ಸೀಡ್ಸ್ ಇಂದ ನೀವು ಪ್ರೆಗ್ನೆನ್ಸಿಯನ್ನ ಅಚೀವ್ ಮಾಡಬಹುದು. ನಮ್ಮ ಆಲ್ರೆಡಿ ಸಾವಿರಾರು ಜನ ಕ್ಲೈಂಟ್ಸ್ ಗಳು, ನಮ್ಮ ಯೂಟ್ಯೂಬ್ ಫಾಲೋವರ್ಸ್ ಇದನ್ನ ಫಾಲೋ ಮಾಡಿ ಒಂದೊಂದೇ ತಿಂಗಳಲ್ಲಿ ರಿಸಲ್ಟ್ಸ್ ತಗೊಂಡಿರೋರು ಸಹ ಇದ್ದಾರೆ. 1ನೇ ದಿನದಿಂದ 14ನೇ ದಿನದ ತನಕ ತಗೊಳ್ಳುವಂತಹ ಪಂಪ್ಕಿನ್ ಸೀಡ್ಸ್ ಹಾಗೆ ಫ್ಲಾಕ್ಸ್ ಸೀಡ್ಸ್ ನಿಮಗೆ ಎಗ್ ಕ್ವಾಲಿಟಿಯನ್ನ ತುಂಬಾ ಚೆನ್ನಾಗಿ ಮಾಡ್ಲಿಕ್ಕೆ ಹಾಗೆ ಓವ್ಯುಲೇಷನ್ ಅಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ತಗೊಳ್ಳುವಂತಹ ಸನ್ಫ್ಲವರ್ ಸೀಡ್ಸ್ ಹಾಗೆ ಸೆಸಮೆ ಸೀಡ್ಸ್ ನಿಮಗೆ ಇಂಪ್ಲಾಂಟೇಶನ್ ನ ಸಕ್ಸಸ್ಫುಲ್ ಮಾಡುವಂತಹ ಗರ್ಭಗೋಡೆಯನ್ನ ಕಟ್ಟಿಕೊಡೋಕೆ, ನಿಮಗೆ ಇಂಪ್ಲಾಂಟೇಶನ್ ಸಕ್ಸಸ್ಫುಲ್ ಆಗಿ ಮಾಡಿಕೊಡೋಕೆ ತುಂಬಾನೇ ಸಹಾಯ ಆಗಿದೆ. ಸೊ ಹಾಗಾಗಿ IUI, IVF ಇಲ್ಲ ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗಕ್ಕೆ ನೀವು ಟ್ರೈ ಮಾಡ್ತಿದ್ದೀರಿ ಅಂದ್ರೆ ಇದನ್ನ ಮಿಸ್ ಮಾಡ್ದೇನೆ ಟ್ರೈ ಮಾಡಿ. ಇದೇ ರೀತಿಯ ಉಪಯುಕ್ತ ಫರ್ಟಿಲಿಟಿ ಟಿಪ್ಸ್ ನಿಮಗೆ ನಿಮ್ಮ ಸಮಸ್ಯೆಗೆ ತಕ್ಕಂತೆ ಫಾಲೋ ಮಾಡಿ 90 ದಿನಗಳ ಒಳಗಡೆ ನೈಸರ್ಗಿಕವಾಗಿ ಗರ್ಭಧಾರಣೆ ನಮ್ಮ ಫಾಲೋವರ್ಸ್ ನ ರೀತಿ ನೀವು ಕೂಡ ಮಾಡ್ಕೋಬೇಕು ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಬಹುದು. ಸ್ಕ್ರೀನ್ ನ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ.